ಕಳೆದ 3 ವರ್ಷಗಳಿಂದ ಈ ಥರದ ರಥಯಾತ್ರೆ ನಡೀತಾ ಇದೆ. ಮೊದಲಿನ ವರ್ಷ ಒಂದೇ ತಾಲೂಕಿನ 7 ಗ್ರಾಮಗಳಲ್ಲಿ 7 ದಿನ ರಥಯಾತ್ರೆ ನಡೀತು. ಮುಂದಿನ ವರ್ಷ 3 ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, 3 ಜಿಲ್ಲೆಗಳಲ್ಲಿ 44 ದಿನಗಳ ಕಾಲ ರಥಯಾತ್ರೆ ನಡೆದು ಜಾಗೃತಿಯ ಕಾರ್ಯಕ್ರಮ ನಡೀತು. ಕಳೆದ ವರ್ಷ ಇಡೀ ರಾಜ್ಯದಲ್ಲಿ 95 ದಿನಗಳ ಕಾಲ ನಂದಿ ರಥಯಾತ್ರೆ, 2 ವರ್ಷ ಗೋ ರಥಯಾತ್ರೆ ನಡೀತು. ಕಳೆದ ವರ್ಷ ನಂದಿ ರಥಯಾತ್ರೆ ಇಡೀ ರಾಜ್ಯದಲ್ಲಿ ನಡೀತು. ರಾಜ್ಯಪಾಲರಲ್ಲೂ ಹೋಗಿ ಮತ್ತೆ ಇಲ್ಲಿ ಮಂಗಳೂರಲ್ಲಿ ಭವ್ಯವಾಗಿ ಸಮಾರೋಪ ನಡೀತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯ ಕಾರ್ಯಕ್ರಮ ನಡೀತು. ಅದರ ಮುಂದುವರಿದ ಭಾಗ ಆಗಿ ಅಂದರೆ ಎಲ್ಲ ಸಂಸ್ಥೆಗಳು, ಗೋಪ್ರೇಮಿಗಳು, ಮಠ ಮಂದಿರಗಳು, ಶಿಕ್ಷಣ ಸಂಸ್ಥೆಗಳು, ಇತರ ಸಮಾಜದ ಪೂರ್ತಿ ಆ ಥರದ ಆಸಕ್ತರಿದ್ದಾರೆ. ಅವರ ಸಹಕಾರವನ್ನು ತಗೊಂಡು ದೊಡ್ಡ ಪ್ರಮಾಣದಲ್ಲಿ ಈ ಜಾಗೃತಿಯ ಕಾರ್ಯಕ್ರಮ ಅದರ ಪರಿಣಾಮನೂ ಚೆನ್ನಾಗಿ ಇವತ್ತು ಗೋಚರಿಸ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಗೋಕಥಾ ಸಪ್ತಾಹ, ಅಂದರೆ ಗೋಕತೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಸಹಜವಾಗಿ ಇದೆ. ದಕ್ಷಿಣ ಭಾರತದಲ್ಲಿ ಈ ಥರದ ಗೋಕಥಾ ಸಪ್ತಾಹ ಕಡಿಮೆ ಇರುವಂಥದ್ದು. ಆ ಥರ 1 ವಾರದ ಕಾಲ ಗೋಕಥೆಯನ್ನು ಹೇಳುವಂಥದ್ದು ಒಂದೊಂದು ಸ್ಥಾನದಲ್ಲಿ ರಥಯಾತ್ರೆಯ ಜೊತೆ ಇದು ಸಾಗುವಂಥದ್ದು ಆಗ್ತದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ ಗೋಕಥೆ ಇರ್ತದೆ. ಭಾಗವತ ಇದರಲ್ಲಿರುವಂಥ ಗೋಕಥೆಯ ಕಾರ್ಯಕ್ರಮ. ಒಂದು ಅರ್ಧ ಗಂಟೆ ಅಲ್ಲಿ ಸ್ಥಾನೀಯವಾಗಿ ಯಾರಾದರೂ ಗೋಕಥೆ ಹೇಳುವಂಥವ್ರು, ಸಂತರು, ಈ ಥರ ಹೇಳುವಂಥವರಿಗೂ ಅಲ್ಲಿ ಅವಕಾಶ ಇರುವಂಥದ್ದು ಇರ್ತದೆ. ಈ ಥರ 108 ಕಡೆ ಸುಮಾರು 3.5 ವರ್ಷಗಳ ಕಾಲ ನಡೀಬೋದು ಈ ರಥಯಾತ್ರೆ. 3.5+ ಈ ಥರ ಇಡೀ ರಾಜ್ಯದಲ್ಲಿ ಒಂದು 108 ಸ್ಥಾನಗಳನ್ನು ಗುರುತಿಸಿ ಅಲ್ಲಿ ಗೋಕಥೆ ಹೇಳುವಂಥದ್ದು. ಜನ ಸಂಪತ್ತು, ಈ ಎಲ್ಲ ಸಂಪತ್ತುಗಳು ಹೆಚ್ಚಾಗಬೇಕಾದ್ರೆ ಗೋವು ಬೇಕು. ಅದರ ಜಾಗೃತಿ ದೃಷ್ಟಿಯಿಂದ ಈ ಸಲದ ರಥಯಾತ್ರೆಗೆ ಗೋನಂದಿ ಪರಿವಾರ ರಥಯಾತ್ರೆ, ಮೊದಲ 2 ವರ್ಷ ಗೋ ರಥಯಾತ್ರೆ, ಕಳೆದ ವರ್ಷ ನಂದಿ ರಥಯಾತ್ರೆ, ಈ ಸಾರಿ ಗೋನಂದಿ ಪರಿವಾರ ರಥಯಾತ್ರೆ ಒಂದು 3.5 ವರ್ಷಗಳ ಕಾಲ ನಡೀತಾ ಇದೆ. ಪ್ರಾರಂಭದ ಕಾರ್ಯಕ್ರಮ ನಾಡಿದ್ದು ಅಡ್ಯಾರ್ನ ವೀರಾಂಜನೆ ಅಲ್ಲಿಂದ ಪ್ರಾರಂಭ ಆಗಲಿಕ್ಕಿದೆ. ನಾವೆಲ್ಲರೂ ಪ್ರಕೃತಿಯ ಮೇಲೆ ಡಿಪೆಂಡ್ ಆಗಿದ್ದೇವೆ. ಪ್ರಕೃತಿಯು ಭೂಮಿಯ ಮೇಲೆ, ಭೂತಾಯಿಯ ಮೇಲೆ ಡಿಪೆಂಡ್. ಭೂಮಿಯು ಗೋಮಯದ ಮೇಲೆ ಡಿಪೆಂಡ್. ಯಾಕಂದ್ರೆ ಭೂಮಿಯಲ್ಲಿರುವಂಥ ಏನು ಸರ್ಪಕುಲ ಇದೆ, ಮೈಕ್ರೋ ಆರ್ಗನ್ಸ್ ಅಂತ ನಾವೇನು ಹೇಳ್ತೇವೆ, ಅದು ಡಿಪೆಂಡ್ ಆಗಿದೆ ಗೋಮಯದ ಬಗ್ಗೆ. ಈ ಗೋಮಯದ ಮೇಲೆ ನಾವೆಲ್ಲ ನೋಡಿರ್ಬೋದು, ಗೋಮಯ ಬಿದ್ದ ಕೂಡಲೇ ಅದರಲ್ಲಿ ಹುಳಗಳು ಬರ್ತದೆ. ಆ ಭೂಮಿಯ ಪೋಷಣೆ ಆಗಬೇಕು. ಇವತ್ತು ಭೂಮಿಯ ಏನು ಫಲವತ್ತತೆ ಇದೆ ಅದು ನಾಶ ಆಗ್ತಿದೆ. ಆ ನಾಶ ಆದ ಕಾರಣ ಮರಗಳು ಹುಟ್ಟುವುದಿಲ್ಲ, ನೀರಿನ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ದೊಡ್ಡ ಒಂದು ಅನಾಹುತಕ್ಕೆ ಕಾರಣ ಆಗ್ತದೆ ಭೂಮಿಯ ಫಲವತ್ತತೆ ಕಡಿಮೆ ಆದ ಕಾರಣ. ಈಗ ಅದನ್ನು ಉಳಿಸಬೇಕಾದ್ರೆ ಗೋವಿನ ಸಂತತಿ ಉಳಿಬೇಕು. ಗೋ ಸಂತತಿ ಉಳಿಯದಿದ್ರೆ ಅದು ಯಾವತ್ತು ಭೂಮಿಯ ಫಲವತ್ತತೆ ಆಗುವುದಿಲ್ಲ ಅಂತ ಶಾಸ್ತ್ರಗಳು ಹೇಳ್ತದೆ. ಭಗವಂತನು ಶ್ರೀಕೃಷ್ಣನು ಅವತಾರ ಎತ್ತಿದ, ಗೀತೆಯಲ್ಲಿ ಹೇಳಿದ್ದಾನೆ, ಧರ್ಮದ ರಕ್ಷಣೆಗಾಗಿ ನಾನು ಯುಗ ಯುಗದಲ್ಲಿ ಅವತಾರ ಮಾಡ್ತೇನೆ ಅಂತ. ಆ ಅವತಾರ ಮಾಡಿ ಭಗವಂತ ಮೊದಲು ಮಾಡಿದಂಥ ಕೆಲಸ ಗೋವಿನ ರಕ್ಷಣೆ. ಮೊದಲ ಭಗವಂತನ ಏನು ರಾಕ್ಷಸರ ಸಂಹಾರ ಮಾಡಿದ ಅದರಲ್ಲಿ 7ನೇ ದಿವಸ ಹುಟ್ಟಿದ 7 ದಿವಸದಲ್ಲಿ ಪೂತನಿಯನ್ನು ಕೊಂದ ನಂತರ ಭಗವಂತನನ್ನು ಗೋಪಿಕಾ ಸ್ತ್ರೀಗಳು ಗೋಮೂತ್ರ ಮತ್ತು ಗೋಮಯದಿಂದ ಅವನನ್ನು ಏನು ಅವನಿಗೆ ನೆಗೆಟಿವ್ ಎನರ್ಜಿ ಇತ್ತು ಅದನ್ನು ತೆಗೆದಿದ್ದಾರೆ ಅಂತ ಭಾಗವತದಲ್ಲಿ ವರ್ಣನೆ ಇದೆ, ದಶಮಸ್ಕಂದದಲ್ಲಿ. ಅದಕ್ಕೆ ಭಗವಂತನನ್ನೇ ಶುದ್ಧಿ ಮಾಡುವಂತ ಯಾವುದಾದ್ರೂ ಇದ್ರೆ ಅದು ಗೋಮಯ ಮತ್ತು ಗೋಮೂತ್ರ. ಗೋ ಒಂದು ಪೊಲಿಟಿಕಲ್ ವಿಷಯ ಅಲ್ಲ, ಅದು ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಒಂದು ವಿಷಯ. ಅದನ್ನು ನಾವು ಜನರಿಗೆ ತಿಳಿಸಬೇಕು. ಆ ಗೋವಿನ ಮಹತ್ವ ಏನು, ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಏನೇನು ಪ್ರಮಾಣ ಇದೆ, ವಿಜ್ಞಾನದಲ್ಲಿ ಏನು ಪ್ರಮಾಣ ಇದೆ ಮತ್ತು ಶಾಸ್ತ್ರೀಯವಾಗಿ ಏನು ಪ್ರಮಾಣ ಇದೆ ಅದನ್ನು ಜನರಿಗೆ ತಿಳಿಸಬೇಕು. ಇದೊಂದು ಒಂದೇ ಯಾವುದೇ ಒಂದು ಧರ್ಮದ ಅಥವಾ ಯಾವುದೇ ಒಂದು ರಾಜಕೀಯ ಪ್ರೇರಿತ ಈ ಕಾರ್ಯಕ್ರಮ ಅಲ್ಲ. ನಾವು 3 ವರ್ಷದಿಂದ ಪ್ರವೀಣ್ ಹೇಳಿದ್ರು, 3 ವರ್ಷದಿಂದ ಈ ಕಾರ್ಯಕ್ರಮ ಏನು ಮಾಡಿ ಜನರ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ಪ್ರಕೃತಿ ಉಳಿಬೇಕು. ಪ್ರಕೃತಿ ಇದು ಉಳಿಬೇಕಾದ್ರೆ ಗೋ ಉಳಿಬೇಕು. ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೇವೆ, ಭೂಮಿ ಉಳಿಸಿ, ನೀರು ಉಳಿಸಿ, ಪ್ರಕೃತಿ ಉಳಿಸಿ ಅಂತ. ಅದು ಉಳಿದ್ರೆ ನಾವೆಲ್ಲ ಉಳಿಬಹುದು, ಇಲ್ಲದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಅದನ್ನು ವಿವರಣೆ ಮಾಡಿದ್ರು. ನಮ್ಮ ಶ್ರೀ ವೀರಾಂಜನೇಯ ದೇವಸ್ಥಾನ ನೂತನವಾಗಿ ನಿರ್ಮಾಣ ಆಗಿ ಈಗ 1 ವರ್ಷ
ಆಗ್ತಾ ಇದೆ. ನಾಡ್ದು ಏಪ್ರಿಲ್ ತಿಂಗಳಲ್ಲಿ ಅದರ ವಾರ್ಷಿಕ ಜಾತ್ರೆ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯವರ ಒಂದು ಯೋಚನೆಯಂತೆ ಈ ಸಲದ ಗೋನಂದಿ ಪರಿವಾರ ರಥಯಾತ್ರೆಯನ್ನು ಅಡ್ಯಾರ್ನಲ್ಲಿ ಪ್ರಾರಂಭಿಸಬೇಕು ಅನ್ನೋ ಒಂದು ಇಚ್ಛೆಯಂತೆ ನಾವು ಅವರೊಂದಿಗೆ ಜೊತೆಗೂಡಲಿಕ್ಕೆ ಒಪ್ಪಿದ್ದೇವೆ. ಅದರಂತೆ ನಾಡ್ದು ಪೊಳಲಿಯಿಂದ ಪ್ರಾರಂಭ ಆಗಿ ಅಡ್ಯಾರ್ಕಟ್ಟೆಗೆ ಬರುವಂತಹ ಈ ರಥಯಾತ್ರೆಯನ್ನು ನಾವು ಅಡ್ಯಾರ್ಕಟ್ಟೆಯಲ್ಲಿ ಚೆಂಡೆ ವಾದ್ಯಗಳೊಂದಿಗೆ ಹಾಗೂ ಕುಣಿತ ಭಜನೆ ಇತ್ಯಾದಿ ಒಂದು ಮೆರವಣಿಗೆ ಸಹಿತ ಆ ಪರಿವಾರ ರಥಯಾತ್ರೆಯನ್ನು ಸ್ವಾಗತಿಸಿ ಅಲ್ಲಿಂದ ಶೋಭಾಯಾತ್ರೆ ಮೂಲಕ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಬಗ್ಗೆ ಈಗಾಗಲೇ ನಾವು ನಮ್ಮ ಅಕ್ಕಪಕ್ಕದ ಕೆಲವಾರು ಸಂಸ್ಥೆಗಳ ಸಹಕಾರವನ್ನು ಕೂಡ ಕೇಳಿದ್ದೇವೆ. ಒಂದೊಂದು ದಿನದ ವ್ಯವಸ್ಥೆಗೆ ಒಂದೊಂದು ತಂಡವನ್ನು ಕೂಡ ನಾವು ಈಗಾಗಲೇ ರಚನೆ ಮಾಡಿದ್ದೇವೆ. ಅಲ್ಲದೆ ಈ ಬಗ್ಗೆ ಕರಪತ್ರವನ್ನು ನಾವು ಪ್ರತಿ ಮನೆಗೆ ಹಂಚುವ ಕೆಲಸವನ್ನು ಈಗಾಗಲೇ ಮಾಡಿ ಆದಷ್ಟು ಜನ ಸೇರಿ ಅವತ್ತು ಒಳ್ಳೆಯ ಒಂದು ಅವತ್ತು ಅಂತಲ್ಲ 5ನೇ ತಾರೀಕಿಂದ 12ನೇ ತಾರೀಕಿನ ತನಕ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ಚೆನ್ನಾಗಿ ನಡಿಬೇಕು ಅನ್ನುವ ಉದ್ದೇಶದಿಂದ ನಾವು ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅವತ್ತು 5 ಗಂಟೆಗೆ ಈ ರಥಯಾತ್ರೆಯನ್ನು ಭವ್ಯ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ ಬಳಿಕ ಅಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವ ಕಲಾಮಂಟಪದಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ಸ್ವಾಮೀಜಿಗಳು, ವಜ್ರದೇವಿ ಮಠದ ಸ್ವಾಮೀಜಿಯವರು ಹಾಗೂ ಮೋಹನ್ ಆಳ್ವ ಇತ್ಯಾದಿ ಗಣ್ಯ ಮಹನೀಯರು ಭಾಗವಹಿಸಲಿಕ್ಕಿದ್ದಾರೆ. ಈ ದೃಷ್ಟಿಯಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಅಡ್ಯಾರ್ ಶ್ರೀ ವೀರಾಂಜನೇಯ ದೇವಸ್ಥಾನದ ವತಿಯಿಂದ ನಾವು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೇವೆ.